ಮಾತಾಡಿ. ಬೆಳಗ್ಗೆ ಎಲ್ಲರಿಗೂ ನಿಮ್ಮ ಆಶೀರ್ವಾದ ಬೇಕು. ನೀವು ಅರ್ಥ ಮಾಡ್ತೀವಿ. ಮುಳಬಾಗಿಲಿನ ನಗರದಲ್ಲಿರ್ತಕ್ಕಂಥ ದೇವಸ್ಥಾನದ 8ನೇ ವರ್ಷದವರೆಗೂ ತುಂಬ ವಿಜೃಂಭಣೆಯಾಗಿ ನಡೀತಾ ಇದೆ. ಬೆಳಗ್ಗೆಯಿಂದಲೂ ಸುಮಾರು ಅನೇಕ ದೈವ ಕಾರ್ಯಗಳು, ಪೂಜೆ ಪುನಸ್ಕಾರ ಕಾರ್ಯಗಳು ನಡೀತಾ ಬಂದಿದೆ. ಅನೇಕ ಭಕ್ತಾದಿಗಳು ಈ ಸೂರ್ಯದೇವರ ಕೃಪೆಗೆ ಆಸೀನರಾಗಿ ಅನೇಕ ಭಕ್ತರು ಬೆಳಗ್ಗೆಯಿಂದಲೂ ನಗರದಾದ್ಯಂತ ಬಂದು ದೇವರ ಆಶೀರ್ವಾದ ಪಡೆದುಕೊಳ್ಳುತ್ತಾ ಇದ್ದಾರೆ. ಈ ಒಂದು ಬೇರೆ ಬೇರೆ ತಾಲೂಕಿನಿಂದಲೂ ಸಮೇತ ಭಕ್ತಾದಿಗಳು ಬಂದಿದ್ದಾರೆ. ಈ ಒಂದು ದೇವರ ಕೃಪೆ ನಮ್ಮ ತಾಲೂಕು ಜನತೆ ಬೆಳೆದಿರಲಿ, ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ, ಒಳ್ಳೆ ಬೆಳೆ ಆಗಲಿ ಅಂತ ಬಯಸ್ತೇನೆ. ಎಲ್ಲರಿಗೂ ನಮಸ್ಕಾರ. ದಿನದ ಎಲ್ಲರಿಗೂ ಶುಭಾಶಯಗಳು. ನಾವು ಮುಳಬಾಗಿಲು ತಾಲೂಕಿನ ಗುರುಬರಪೇಟೆ ಕುಂಬಾರಪಾಳ್ಯದಲ್ಲಿರುವಂಥ ಸೂರ್ಯನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಇವತ್ತು ಸಪ್ತಮಿ ಹಬ್ಬಕ್ಕೆ ನಮಗೆ ಸ್ವಾಮೀಜಿಗಳು ಆಹ್ವಾನ ಮಾಡಿದ್ದಕ್ಕೆ ಅವರಿಗೆ ಮೊದಲಾಗಿ ಧನ್ಯವಾದಗಳನ್ನು ತಿಳಿಸ್ತೀನಿ. ಇದು ದಕ್ಷಿಣ ಭಾರತದಲ್ಲೇ ಪ್ರಸಿದ್ಧವಾದಂಥ ಒಂದು ಸೂರ್ಯನಾರಾಯಣ ಟೆಂಪಲ್. ದಕ್ಷಿಣ ಭಾರತದಲ್ಲಿ ಇದು ರಾಮಾಯಣದ ಕಾಲದಿಂದಲೂ ಇದು ಪ್ರಸಿದ್ಧಿ ಪಡೆದುಕೊಂಡಿದೆ. ಆವಾಗ ಶ್ರೀರಾಮನು ಕೂಡ ಇಲ್ಲಿ ಬಂದು ಪೂಜೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಪುರಾಣಗಳಲ್ಲಿ ಹೇಳ್ತಾರೆ. ಅಷ್ಟು ಪ್ರಸಿದ್ಧವಾದ ದೇವಾಲಯ. ಈ ದಿನ ರಥಸಪ್ತಮಿ ದಿನ ಇವತ್ತು ಯಾರಾದರೂ ಆಗಲಿ ಭಕ್ತಾದಿಗಳು ಇವತ್ತು ಅವರ ಬೇಡಿಕೆಗಳನ್ನು ದೇವರ ಮುಂದೆ ಇಟ್ಟಾಗ ಆ ಬೇಡಿಕೆಗಳು ಈಡೇರ್ತವೆ ಅಂತ ಇವತ್ತು ನಂಬಿಕೆ, ಪುರಾಣಗಳಿಂದ ಕೂಡ ನಂಬಿಕೆ ಇದೆ ಈ ದೇವಸ್ಥಾನಕ್ಕೆ. ಇವತ್ತು ಯಾರು ಬೇಡಿಕೆ ಇಟ್ಕೊತಾರೋ ರಥಸಪ್ತಮಿ ದಿವಸ ಅದು ಅವರ ಬೇಡಿಕೆಗಳೆಲ್ಲ ಈಡೇರ್ತವೆ. ಅವರು ಕನಸುಗಳಿರ್ತವೆ. ಒಬ್ಬರಿಗೆ ಏನಾದರೂ ಆರೋಗ್ಯದಲ್ಲಿ ಪ್ರಾಬ್ಲಮ್ ಇರೋದು, ಅಭಿವೃದ್ಧಿ ವಿಷಯದಲ್ಲಿ ಪ್ರಾಬ್ಲಮ್ ಇರೋದು, ಮದುವೆ ವಿಷಯದಲ್ಲಿ ಪ್ರಾಬ್ಲಮ್ ಇರೋದು, ನಾನಾ ವಿಷಯ ಪ್ರಾಬ್ಲಮ್, ಜನಗಳಿಗೆ ನಾನಾ ವಿಷಯಗಳು ಪ್ರಾಬ್ಲಮ್ ಇರ್ತವೆ. ಅಂಥ ಕೋರಿಕೆಗಳನ್ನು ಇವತ್ತು ಇಟ್ಕೊಂಡ್ರೆ ಅವ್ರಿಗೆ ಒಳ್ಳೆಯದಾಗುತ್ತೆ ಅಂತ ಮೊದಲಿದ್ದು ಪರಂಪರೆಯಾಗಿ ನಡ್ಕೊಂಡು ಬಂದಿರುವಂಥ ದಿನ ಇವತ್ತು. ಅದರಿಂದ ಇವತ್ತು ಎಲ್ಲ ಭಕ್ತಾದಿಗಳು ಕೂಡ ಒಳ್ಳೆಯದಾಗಲಿ. ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರ ಪರವಾಗಿ ಮತ್ತು ಇಲ್ಲಿ ಸ್ವಾಮೀಜಿಗಳ ಪರವಾಗಿ ಆ ಭಗವಂತನಲ್ಲಿ ನಾನು ಬೇಡ್ಕೊತಾ ಇದ್ದೀನಿ. ಎಲ್ಲ ಭಕ್ತಾದಿಗಳು ಕೂಡ ಒಳ್ಳೇದು ಮಾಡಲಿ ಅಂತ, ಎಲ್ಲ ರೈತರು ಕೂಡ ಒಳ್ಳೇದಾಗಲಿ, ಒಳ್ಳೆ ಮಳೆ ಬೆಳೆ ಎಲ್ಲ ಆಗಲಿ, ಎಲ್ಲರೂ ಶಾಂತಿ ಸಮೃದ್ಧಿಯಿಂದ ಇರಲಿ ಅಂತ ಈ ಸಂದರ್ಭದಲ್ಲಿ ನಾನು ಬೇಡ್ಕೊತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.